ಅಲೋಹಿಯ ಆಕ್ಸೈಡ್ಗಳು ಯಾವ ಗುಣವನ್ನು ಹೊಂದಿದೆ ಸರ್? ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಸಲ್ಫರ್ ಟ್ರೈಆಕ್ಸೈಡ್ ಮೊದಲಾದ ಅಲೋಹಿಯ ಆಕ್ಸೈಡ್ಗಳು ಆಮ್ಲೀಯ ಗುಣವನ್ನು ಹೊಂದಿದ್ದರೆ, ಕೆಲವೊಂದು ಅಲೋಹಿಯ ಆಕ್ಸೈಡ್ಗಳು ಅಂದರೆ ಮಾನಾಕ್ಸೈಡ್ಗಳು, ಕಾರ್ಬನ್ ಮಾನಾಕ್ಸೈಡ್, ನೈಟ್ರೋಜನ್ ಮಾನಾಕ್ಸೈಡ್ ಅಥವಾ ನೈಟ್ರಿಕ್ ಆಕ್ಸೈಡ್ ಮತ್ತು ನೈಟ್ರಸ್ ಆಕ್ಸೈಡ್ಗಳು ಅಲೋಹಿಯ ಆಕ್ಸೈಡ್ಗಳು ತಟಸ್ಥ ಗುಣವನ್ನು ಹೊಂದಿರುವಂಥವು. ಲೋಹಿಯ ಆಕ್ಸೈಡ್ಗಳು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುತ್ತವೆ. ಈಗ ಮೆಗ್ನೀಷಿಯಂ ರಿಬ್ಬನನ್ನು ಉರಿಸೋಣ, ಆಗ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುತ್ತೆ. ಈ ಬಿಳಿ ಪುಡಿಯನ್ನು ನಾವು ಸಂಗ್ರಹ ಮಾಡಿ ಇದನ್ನು ನೀರಿನಲ್ಲಿ ಕರಗಿಸೋಣ, ಆಗ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಬಿಳಿಯ ಪುಡಿ ಉಂಟಾಗಿದೆ. ಈ ಬಿಳಿಯ ಪುಡಿಯನ್ನು ನೀರಿನಲ್ಲಿ ನಾವು ವಿಲೀನ ಮಾಡೋಣ. ಮೆಗ್ನೀಷಿಯಂ ಪುಡಿಯನ್ನು ಸಿದ್ಧಪಡಿಸಿದ್ದಾಯಿತು. ನೀರಿಗೂ ಅದನ್ನು ಹಾಕಿ ಕರಗಿಸೋದಕ್ಕೆ ಇಟ್ಟಿದ್ದೇನೆ. ಅದೇ ಸಮಯದಲ್ಲಿ ನಾವು ಒಂದಷ್ಟು ಸಲ್ಫರ್ ಪುಡಿಯನ್ನು ತೆಗೆದುಕೊಳ್ಳೋಣ. ಸಲ್ಫರ್ ಅನ್ನೋದು ಅಲೋಹ. ಇದು ತನ್ಯವೂ ಅಲ್ಲ, ಕುಟ್ಯವೂ ಅಲ್ಲ. ಯಾಕೆ ಅಂತಂದರೆ ಪುಡಿ ರೂಪದಲ್ಲಿದೆ. ಇದರಿಂದ ತಂತಿಯನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ, ಹಾಗೆಯೇ ಇದರಿಂದ ಹಾಳೆಗಳನ್ನು ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ಇದನ್ನು ಉರಿಸಿದಾಗ ಸಲ್ಫರ್ ಪ್ಲಸ್ ಆಕ್ಸಿಜನ್, ಸಲ್ಫರ್ ಡೈಆಕ್ಸೈಡ್ ಹೆಚ್ಚಿನ ಆಕ್ಸಿಜನ್ನೊಂದಿಗೆ ವರ್ತಿಸಿದಾಗ ಇದು ಸಲ್ಫರ್ ಟ್ರೈಆಕ್ಸೈಡ್ ಕೂಡ ಆಗುತ್ತೆ. ಈಗ ಸಲ್ಫರ್ ಗಾಳಿಯೊಂದಿಗೆ ಉರಿತಾ ಇದೆ. ಉರಿಬೇಕಾದರೆ ಇದು ಯಾವ ಬಣ್ಣದ ಜ್ವಾಲೆಯೊಂದಿಗೆ ಉರಿತಾ ಇದೆ ಅನ್ನೋದನ್ನು ಗಮನಿಸಬೇಕು. ಇದು ಸಾಮಾನ್ಯವಾಗಿ ನೀಲಿ ಹಾಗೂ ಊದಾ ಬಣ್ಣದ ಜ್ವಾಲೆಯೊಂದಿಗೆ ಉರಿಯುತ್ತೆ. ಈಗ ಕೋನಿಕಲ್ ಫ್ಲಾಸ್ಕ್ನಲ್ಲಿ ನಾನು ಸಲ್ಫರ್ ಆಕ್ಸೈಡನ್ನು ಸಂಗ್ರಹ ಮಾಡ್ತಾ ಇದ್ದೇನೆ. ಈಗ ಈ ಅನಿಲವನ್ನು ನೀರಿನಲ್ಲಿ ವಿಲೀನ ಮಾಡೋಣ. ಸಲ್ಫರ್ನ ಆಕ್ಸೈಡನ್ನು ನೀರಿನೊಂದಿಗೆ ವಿಲೀನಗೊಳಿಸಿದಾಗ SO2 ಪ್ಲಸ್ H2O ಬಾಣದ ಗುರುತು H2SO3 ಅಂದರೆ ಸಲ್ಫ್ಯೂರಸ್ ಆಮ್ಲ ಉಂಟಾಗುತ್ತೆ. ಇದನ್ನು ಹೇಗೆ ಪತ್ತೆ ಮಾಡ್ಬೋದು? ಕುಸುಮ ಹೇಳ್ತೀಯಾ? ಏನು ಮಾಡಿದರೆ ಅದರ ಬಣ್ಣ ಬದಲಾವಣೆ ಆಗುತ್ತೆ? pH ದ್ರಾವಣ. pH ದ್ರಾವಣ, ಹಾಗೆಯೇ ನೀಲಿ ಲಿಟ್ಮಸ್. ನೀಲಿ ಲಿಟ್ಮಸ್ ಕಾಗದವನ್ನು ನಾವು ಇದರಲ್ಲಿ ಅದ್ದಿದಾಗ ಅದರ ಬಣ್ಣ ಬದಲಾವಣೆ ಆಗುತ್ತಾ ನೋಡಬೇಕು. ಅದೇ ರೀತಿಯಾಗಿ ನಾವು ಈಗ ಮೆಗ್ನೀಷಿಯಂ ಆಕ್ಸೈಡನ್ನು ಕೂಡ ನೀರಿನಲ್ಲಿ ಕರಗಿಸಿ ಸಿದ್ಧಪಡಿಸಿ ಇಟ್ಕೊಂಡಿದ್ದೀವಿ. ಈಗ ಈ ಮೆಗ್ನೀಷಿಯಂ ದ್ರಾವಣವನ್ನು ಒಂದು ಪೆಟ್ರಿ ಡಿಶಲ್ಲಿ ತಗೊಳ್ತಾ ಇದ್ದೇನೆ. ಈಗ ಇವೆರಡರ ಬಣ್ಣದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅನ್ನೋದನ್ನು ನೋಡೋಣ. ನೀಲಿ ಲಿಟ್ಮಸ್ ಕೆಂಪಗಾಯಿತು. ಇಲ್ಲಿ ನೀಲಿ ಬಣ್ಣ ಹಾಗೇ ಇದೆ. ಈಗ ಕೆಂಪು ಲಿಟ್ಮಸನ್ನು ಈ ದ್ರಾವಣದಲ್ಲಿ ಅದ್ದಿದಾಗ ಏನಾಗುತ್ತೆ ಅನ್ನೋದನ್ನು ಗಮನಿಸೋಣ. ನೀಲಿ ಬಣ್ಣಕ್ಕೆ ತಿರುಗ್ತಾ ಇರೋದು ಕಾಣಿಸ್ತಾ ಇದೆ ಅಲ್ವಾ? ನೀಲಿ ಲಿಟ್ಮಸ್ ಹಾಗೇ ಇದೆ, ಅಂದರೆ ಇದು ಪ್ರತ್ಯಾಮ್ಲೀಯ ವಸ್ತು ಅನ್ನೋದು ಗೊತ್ತಾಗುತ್ತೆ. ಈಗ pH ದ್ರಾವಣವನ್ನು ಅಥವಾ ಸಾರ್ವತ್ರಿಕ ದ್ರಾವಣವನ್ನು ನಾವು ಹಾಕೋಣ. ಸಲ್ಫ್ಯೂರಸ್ ಆಮ್ಲಕ್ಕೆ
ಸಾರ್ವತ್ರಿಕ ದ್ರಾವಣವನ್ನು ಹಾಕಿದ್ದೇನೆ. ಹಾಗೆಯೇ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ಗೂ ಕೂಡ ಸಾರ್ವತ್ರಿಕ ದ್ರಾವಣವನ್ನು ಯೂನಿವರ್ಸಲ್ ಇಂಡಿಕೇಟರ್ನ ಹಾಕಿದ್ದೀನಿ. ಎರಡರಲ್ಲೂ ಕೂಡ ಬಣ್ಣದಲ್ಲಿ ಬದಲಾವಣೆಯನ್ನು ನಾವು ಗಮನಿಸಬಹುದು. ಯಾವ ಬಣ್ಣದಲ್ಲಿದೆಯಮ್ಮ? ಕೆಂಪು ಬಣ್ಣದಲ್ಲಿದೆ. ಹಾಗಾದರೆ ಈ ವಸ್ತು ಏನು? ಆಮ್ಲನೋ ಪ್ರತ್ಯಾಮ್ಲನೋ? ಆಮ್ಲೀಯ ಗುಣವನ್ನು ಹೊಂದಿದೆ. ಆಮ್ಲೀಯ ವಸ್ತುಗಳು ಅವುಗಳು ಅತ್ಯಂತ ಹೆಚ್ಚು ಹೈಡ್ರೋಜನ್ ಅಯಾನನ್ನು ಹೊಂದಿರೋದ್ರಿಂದ ಅವುಗಳ ಬಣ್ಣ ಕೆಂಪಾಗಿರುತ್ತೆ. pH 1ರಿಂದ 7ಕ್ಕಿಂತ ಕಡಿಮೆ ಇದ್ದರೆ ಅದು ಆಮ್ಲೀಯ. ಅದೇ ರೀತಿ 7ಕ್ಕಿಂತ ಹೆಚ್ಚು 14ರವರೆಗೆ ಇದ್ದರೆ ಅದು ಪ್ರತ್ಯಾಮ್ಲೀಯ ವಸ್ತು. ಹೀಗೆ ಅವುಗಳನ್ನು ನಾವು ಸುಲಭವಾಗಿ ಪತ್ತೆ ಹಚ್ಚಬಹುದು. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಯಾವ ಗುಣವನ್ನು ಹೊಂದಿದೆ? ಪ್ರತ್ಯಾಮ್ಲೀಯ. ಸಲ್ಫ್ಯೂರಸ್ ಆಮ್ಲ ಆಮ್ಲೀಯ ಗುಣವನ್ನು ಹೊಂದಿದೆ. ಇವೆರಡೂ ವರ್ತಿಸಿದಾಗ ತಟಸ್ಥೀಕರಣ ಕ್ರಿಯೆ ನಡೆಯುತ್ತೆ. ಇದಕ್ಕೆ ಇನ್ನೂ ಒಂದಷ್ಟು ನಾವು ಪ್ರತ್ಯಾಮ್ಲೀಯ ವಸ್ತುವನ್ನು ಸೇರಿಸಿದರೆ ಅದು ತನ್ನ ಬಣ್ಣದಲ್ಲಿ ಬದಲಾವಣೆ ಮಾಡಿಕೊಳ್ಳುತ್ತೆ. ಆಗ್ತಾ ಇದೆಯಾ? ಅಂದರೆ ಮತ್ತೆ ಅದು ಪ್ರತ್ಯಾಮ್ಲೀಯ ವಸ್ತು ಆಯಿತು. ಸೋಡಿಯಂ ಹೈಡ್ರಾಕ್ಸೈಡನ್ನು ಹಾಕಿದೆ. ಈ ರೀತಿಯಾಗಿ ಆಮ್ಲ ಪ್ರತ್ಯಾಮ್ಲಗಳನ್ನು ನಾವು ಪತ್ತೆ ಹಚ್ಚಬಹುದು.